ಆಮೇಲೆ ಹೇಳ್ತೀನಿ ನಾನು. ಮೊದಲಿಗೆ ಇದು ಮೀನು 1.5 kg ಇದೆ. ಇದಕ್ಕೆ ನಾವು ಫಸ್ಟು ಇಲ್ಲಿ ತೋರಿಸ್ತಿದ್ದೀನಲ್ಲ, ಅರ್ಶಿನದ ಪುಡಿ, ಹುಣಸೆಹಣ್ಣು, ಅರ್ಶಿನದ ಪುಡಿ 1 ಸ್ಪೂನು, ಹುಣಸೆಹಣ್ಣು ಸ್ವಲ್ಪ, ಮತ್ತು 2 ಸ್ಪೂನು ಕಲ್ಲುಪ್ಪು ಹಾಕ್ಬಿಟ್ಟು ಫಿಶ್ಗೆಲ್ಲ ಹಾಕಿ ಚೆನ್ನಾಗಿ ನೆನೆಸಿಡಬೇಕು ಫ್ರೆಂಡ್ಸ್. ಇದು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯೋ ಹಾಗೆಲ್ಲ ಬಳಿದ್ಬಿಟ್ಟು ಒಂದು 5 ನಿಮಿಷ ಇಟ್ಬಿಟ್ಟು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ತೊಳಿಬೇಕು ಇದೆಲ್ಲ ಈ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಇಟ್ಬಿಟ್ಟು 5 ನಿಮಿಷ ಬಿಟ್ಬಿಡಬೇಕು. ಆಮೇಲೆ ತೊಳೆಯೋಣ. ಈಗ ಫಿಶೆಲ್ಲ ನೆನೆಸಿಟ್ಟಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ. ಇದಕ್ಕೆ ಒಂದು ಅರ್ಧ ಸ್ಪೂನು ಮೆಂತ್ಯ, 1 ಸ್ಪೂನು ಧನಿಯಾ, 1 ಸ್ಪೂನ್ ಅಚ್ಚಕಾರದ ಪುಡಿ, 2 ಸ್ಪೂನು ಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ ಬೆರೆಸಿದ ಪುಡಿ, ಅದು 2 ಸ್ಪೂನು, ಮತ್ತು ಒಂದು ಅರ್ಧ ಸ್ಪೂನು ಅರಿಶಿನ. ಇಲ್ಲಿ ನಾಟಿ ಟೊಮೆಟೊ 1, ಫಾರಮ್ ಟೊಮೆಟೊ 1 ತೊಗೊಂಡಿದ್ದೀನಿ. 1 ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಹುಣಸೆಹಣ್ಣು ಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಎಣ್ಣೆನೂ ಮತ್ತು ಕರಿಬೇವು ಇಷ್ಟಿದ್ರೆ ಸಾಕು. ಈಗ ಮೊದಲಿಗೆ ಇದನ್ನೆಲ್ಲ ರುಬ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಎಲ್ಲ ರುಬ್ಬಿದಾಗಿದೆ ನೋಡಿ, ಈ ಥರ ಬಂದಿದೆ. ಇದಕ್ಕೆ ನೀವು ಮೆಂತ್ಯ ಹಾಕಲೇಬೇಕು ಫ್ರೆಂಡ್ಸ್, ಯಾಕೆಂದರೆ ಫಿಶ್ಶು ತುಂಬ ಹೀಟ್ ಅಲ್ವಾ. ಈಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕೋದ್ರಿಂದ ಅದು ಹೀಟ್ಗೂ ಮೆಂತ್ಯ ತಂಪಲ್ವಾ, ಅದಕ್ಕೂ ಸರಿ ಹೋಗುತ್ತೆ. ಹಾಗಾಗಿ ಕಹಿ ಅಂತ ಕೆಲವರು ಹಾಕೋದಿಲ್ಲ, ಕಹಿನೂ ಇರಲ್ಲ, ಏನೂ ಇರಲ್ಲ, ತುಂಬ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ ಈಗ ಇದು. ನೆಕ್ಸ್ಟ್ ಈಗ ನೋಡಿ, ಈ ಫಿಶನ್ನು ನೆನೆಸಿಟ್ಟಿದ್ದೀನಲ್ಲ, ಇವಾಗ ಇದೆಲ್ಲ ಚೆನ್ನಾಗಿ ನೆಂದಿದೆ. 5 ನಿಮಿಷ ಆಯಿತು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆ ಮಾಡ್ಕೊಬಿಡೋಣ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ನಾನು ನಾನ್ ವೆಜ್ಗೆ ಎಲ್ಲ ಸಾಸಿವೆ ಉಪಯೋಗಿಸೋದಿಲ್ಲ, ನಿಮಗೆ ಬೇಕಾದರೆ ಸಾಸಿವೆ ಹಾಕ್ಕೋಬೋದು. ಎಣ್ಣೆ ಕಾದ್ಮೇಲೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಬಿಡೋಣ. ಈಗ ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಇದಕ್ಕೆ ಸೇರಿಸಿರೋಣ. ಇದೆಲ್ಲ ಮಿಕ್ಸಿ ಎಲ್ಲ ತೊಳ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಸಾರು ಕುದೀತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಡೋಣ. ಅಷ್ಟಾದರೆ ಸಾಕು. ಈಗ ಇದಕ್ಕೆ ಒಂದೊಂದೇ ಫಿಶ್ಶು ಎಲ್ಲ ಹಾಕ್ಕೊಳ್ಳೋಣ. ನಾನು ಅದರಲ್ಲಿ ಸ್ವಲ್ಪ ಫ್ರೈಗೆ ಎತ್ತಿಟ್ಟಿದ್ದೀನಿ, ಮಿಕ್ಕಿದ್ದು ಇದರಲ್ಲಿ ಹಾಕ್ಕೊಬಿಡೋಣ ಸಾಂಬಾರಿಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮುದ್ದೆಗೆ, ಅನ್ನಕ್ಕೆ. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ಇದೇ ಥರ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ಅದಕ್ಕೂ ಮುಂಚೆ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಮೀನಿನ ತಲೆ ಅಂತೂ ತುಂಬ ರುಚಿಯಾಗಿರುತ್ತೆ. ಈ ಥರ ಎಲ್ಲ ಓಪನ್ ಮಾಡಿಸ್ಬಾರ್ದು. ನಾನಲ್ಲಿ ವೀಡಿಯೋ ಮಾಡಬೇಕಾದ್ರೆ ಅವನ್ನೆಲ್ಲ ಫುಲ್ಲು ಓಪನ್ ಮಾಡಿಬಿಟ್ಟಿದ್ದ. ಫುಲ್ ತಲೆ ಹಾಗೇ ಇದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ನೀರೂ ಹಾಕ್ಕೋಬಾರ್ದು, ಇಷ್ಟಿದ್ರೆ ಸಾಕು. ಮೀನು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಲೈಟಾಗಿ. ಇದನ್ನು ಇವಾಗ ಇನ್ನೊಂದು 5 ನಿಮಿಷ, ಹಸಿ ವಾಸನೆ ಎಲ್ಲ ಹೋಗಿದೆ ಸಾರಲ್ಲಿ. ಈಗ ಫಿಶ್ ಬೇಯಬೇಕಾದ್ರೆ ಒಂದು 5 ನಿಮಿಷ ಹೀಗೆ ಬಿಡೋಣ. ನೋಡಿ ಫ್ರೆಂಡ್, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈ ಥರ ನೀವು ಯಾವ ಫಿಶಲ್ಲಿ ಬೇಕಾದರೂ ಈ ಥರ ಮಸಾಲೆ ಇಟ್ಟು ಮಾಡ್ಕೋಬೋದು ಸಾಂಬಾರು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫಿಶ್ ಫ್ರೈ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಇವಾಗ ಒಂದು ಬೌಲ್ಗೆ ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ.
ಎಲ್ಲರೂ ನಮ್ಮ ವಿಡಿಯೋ ನೋಡಿ ಒಂದು ಲೈಕು ಕಮೆಂಟು ಕೊಡಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಜನ, ಆದರೆ ಕಮೆಂಟ್ ಆಗ್ತಾಯಿಲ್ಲ. ಕಮೆಂಟ್ ಹಾಕಿ ಫ್ರೆಂಡ್ಸ್, ಹಾಗೆ ಒಂದು ಲೈಕು ಕೊಡಿ. ಥ್ಯಾಂಕ್ ಯು.